ನಮಸ್ಕಾರ ಸ್ನೇಹಿತರೆ, ಶಮಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿದಿದೆ. ಇವತ್ತೊಂದು ನಾವು ಆನ್ಲೈನಲ್ಲಿ ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ನ ಬುಕ್ ಮಾಡಿದ್ವಿ. ಅದು ಬಂದಿದೆ. ಅದು ಹೇಗಿದೆ, ಅದಕ್ಕೆ ಪ್ರೈಸ್ ಎಷ್ಟಾಯಿತು ಅಂತ ಎಲ್ಲ ಹೇಳಿ ತೋರಿಸ್ತೀನಿ, ಬನ್ನಿ ನೋಡೋಣ. ನಮ್ಮ ಮನೆಯವ್ರು ಸಂಜೆ ಬಂದಮೇಲೆ ನಾನು ಅವ್ರಿಗೆ ಫಸ್ಟ್ ಹೇಳಿದ್ದೆ, ಇದನ್ನು ಸೆಟ್ ಮಾಡಿ ಕೊಡಿ ಅಂತ ಹೇಳಿ ಸ್ಲಿಪ್ಪರ್ ಸ್ಟ್ಯಾಂಡನ್ನು. ಅವ್ರು ಬಂದಮೇಲೆ ಒಂದೊಂದೇ ಪಾರ್ಟನ್ನು ತೊಗೊಂಡು ಈ ಥರ ಸೆಟ್ ಮಾಡೋಕ್ಕೆ ಶುರು ಮಾಡಿದ್ರು. ನೋಡಿ, ಈ ಥರ ನೋಡಿ ಎಲ್ಲನೂ ಫುಲ್ ಪಾರ್ಟ್ಗಳೇ ಬಿಡಿ ಬಿಡಿಯಾಗಿರುತ್ತೆ. ಈ ಥರದ್ದೊಂದು ಶೀಟ್ ಕೂಡ ಕೊಟ್ಟಿರ್ತಾರೆ. ಅದು ಸ್ವಲ್ಪ ತೆಳುವಾಗಿದೆ, ತುಂಬ ಗಟ್ಟಿ ಏನಿಲ್ಲ ಅದು. ಅದು ಮಧ್ಯದಲ್ಲಿ ಕಂಬಿಗಳು ಯಾವುದು ಬರಲ್ಲ, ಅದೊಂದು ಶೀಟ್ ಅಷ್ಟೇ ಇರುತ್ತೆ. ಅದನ್ನು ಜಾಸ್ತಿ ವಾಶ್ ಮಾಡಿದ್ರೆ ಮೇ ಬಿ ಹೋಗಿಬಿಡುತ್ತೆ ಅನಿಸುತ್ತೆ. ಇವಾಗ ಅವ್ರು ಏನು ಕೊಟ್ಟಿದ್ದಾರೆ ಅದೇ ಥರ ಸೆಟ್ ಮಾಡ್ತಾ ಇದ್ದಾರೆ. ಪೈಪ್ಗಳನ್ನ ಒಂದಕ್ಕೊಂದು ಜಾಯಿಂಟ್ ಮಾಡಿ ಸೆಟ್ ಮಾಡ್ತಾ ಇದ್ದಾರೆ. ನೋಡಿ, ಇದು ಟೋಟಲ್ ಒಂದು 4 ಸ್ಟೆಪ್ಸ್ ಬರುತ್ತೆ. ನೋಡಿ, ಗ್ರೌಂಡ್ ಫಸ್ಟ್ ಕೆಳಗಡೆ ಒಂದಿದೆ, ಆಮೇಲೆ ಮಧ್ಯದಲ್ಲಿ 2 ಇದೆ, ಅದ್ರ ಮೇಲ್ಗಡೆ 1 ಬರುತ್ತೆ. ಒಂದೊಂದನ್ನೇ ನೀಟಾಗಿ ಜಾಯಿಂಟ್ ಮಾಡ್ತಾ ಹೋಗಬೇಕು. ಅಂದರೆ ಒಂದು ಚೂರು ಒಂದು ಕಡೆ ಬಿಟ್ಕೊಂಡ್ರೆ ಮತ್ತೆ ಇನ್ನೊಂದು ಕಡೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಿಧಾನಕ್ಕೆ ಜಾಯಿಂಟ್ ಮಾಡ್ತಾ ಬರಬೇಕು. ಈ ಮಧ್ಯದಲ್ಲಿರೋ ಬಟ್ಟೆನೂ ಕೂಡ ನಾವು ಫಸ್ಟೇ ಇದು ರೌಂಡ್ ಪೈಪ್ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಸೆಟ್ ಮಾಡ್ಕೋಬೇಕು. ನೋಡಿ, ಈ ಥರ ಆಗುತ್ತೆ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಸೆಟ್ ಥರನೇ ಇರುತ್ತೆ ಅನಿಸುತ್ತೆ, ಫೋಲ್ಡಿಂಗ್ ಇರುತ್ತೆ, ಸೆಟ್ ಮಾಡಿಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವರು ಬಿಡಿ ಬಿಡಿ ಪಾರ್ಟ್ ಕೊಟ್ಟಿದ್ದರು. ಅದನ್ನು ನನಗೊಬ್ಳಿಗೆ ಬಿಟ್ಟಿದ್ರೆ ನಾನು ಹತ್ತು ದಿನ ಮಾಡ್ತಿದ್ದೆ ಅನಿಸುತ್ತೆ ಸೆಟ್ ಮಾಡೋಕ್ಕೆ. ನಮ್ಮಲ್ಲಿ ಜಸ್ಟ್ ಒಂದು 15 to 30 ಮಿನಿಟ್ಸಲ್ಲಿ ಸೆಟ್ 30 ಮಿನಿಟ್ಸ್ ಬೇಕಾಯಿತು. ನೋಡಿ, ಈ ಥರ ಸಣ್ಣ ಸಣ್ಣ ಪೈಪ್ಗಳೆಲ್ಲ ಇರುತ್ತಲ್ಲ, ಅದನ್ನು ಯಾವ್ಯಾವ ಪೈಪ್ ಎಲ್ಲೆಲ್ಲಿಗೆ ಬರಬೇಕು ಅಂತ ನೋಡ್ಕೊಂಡು ಸೆಟ್ ಮಾಡಬೇಕಾಗತ್ತೆ. ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಮಾಡಬೇಕು. ನಾನು ಇದನ್ನು ಬುಕ್ ಮಾಡಿದ್ದು ಯಾಕಪ್ಪ ಅಂತ ಹೇಳಿದ್ರೆ, ಆಲ್ರೆಡಿ ನಮ್ಮಲ್ಲೊಂದು ಸ್ಲಿಪ್ಪರ್ ಸ್ಟ್ಯಾಂಡ್ ಇತ್ತು. ಆದರೂ ಕೂಡ ಮಕ್ಕಳು ಶೂಸು, ಸ್ಲಿಪ್ಪರ್ಸು ಅದೆಲ್ಲ ಅಲ್ಲೊಂದು ಇಲ್ಲೊಂದು ಬೇರೆ ಬೇರೆ ಕಡೆ ಇಟ್ಟಿದ್ವಿ. ಹಾಗಾಗಿ ಒಂದು ಕಡೆ ಇಟ್ಕೊಂಡ್ರೆ ಈಸಿ ಆಗುತ್ತೆ, ಎಲ್ಲಾದರೂ ಹೋಗ್ಬೇಕಾದ್ರೆ ಬೇಕು ಅಂದರೆ ಇಮಿಡಿಯೇಟ್ ತೊಗೊಳೋದಕ್ಕೆ ಅಂತೇಳಿ ಇದನ್ನು ಬುಕ್ ಮಾಡಿದ್ರ. ಜೊತೆಗೆ ಇದಕ್ಕೊಂದು ಕವರ್ ಕೂಡ ಬಂದಿತ್ತಲ್ಲ, ಧೂಳಾಗಲ್ಲ ಅನ್ನೋ ಇಂಟೆನ್ಷನ್ ಕೂಡ ಇತ್ತು. ಹಾಗಾಗಿ ಇದನ್ನು ಬುಕ್ ಮಾಡ್ಕೊಂಡಿದ್ದು. ನೋಡಿ, ನಮ್ಮ ಫೈನಲಿ ಟೈಟ್ ಮಾಡ್ತಿದ್ದಾರೆ ಹಾಕಿರೋ ಸ್ಟೆಪ್ಸ್ಗಳದ್ದು. ನೋಡಬೇಕು ಇದು ಎಷ್ಟು ದಿವಸ ಬಳಕೆ ಬರುತ್ತೆ ಅಂತ. ಇದು ಆ್ಯಕ್ಚುಲಿ ಇದು ಅಲ್ಯೂಮಿನಿಯಮ್ದಿದೆ. ಇದು ಪೈಪ್ಗಳೆಲ್ಲ ಇದು ಜಾಯಿಂಟಿಗೆ ಹಾಕಿದ್ದೀವಲ್ಲ ಕ್ಲ್ಯಾಂಪ್ಗಳೆಲ್ಲನೂ ಪ್ಲ್ಯಾಸ್ಟಿಕ್ದಿದೆ. ಎಲ್ಲನೂ ಕೂಡ ಅವರೇ ಕೊಟ್ಟಿದ್ದರು. ಇದು ಆನ್ಲೈನಲ್ಲಿ ಮಾಡಿರೋಂಥ ಆರ್ಡ್ರ್ ಆಗಿರೋದ್ರಿಂದ ಎಲ್ಲ ಅಲ್ಲೇ ಬಂದಿತ್ತು. ಆದರೆ ಕೆಳಗಡೆ ವೀಲ್ ಆ ಥರ ಏನೂ ಇರಲಿಲ್ಲ. ಏನು ಇದಕ್ಕೆ ತೋರಿಸ್ತಾ ಇದ್ದೀನಿ ಅದಷ್ಟೇ ಇದ್ದಿದ್ದು. ನೋಡೋಣ ಇದು ಎಷ್ಟು ದಿವಸ ಬಾಳಿಕೆ ಬರುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಅಕಸ್ಮಾತ್ ಈ ಬಟ್ಟೆ ತುಂಬ ತೆಳುವಿದೆ, ಏನಾದರೂ ಅರ್ದು ಹೋದರೆ ಅಥವಾ ಏನಾದರೂ ತೊಳೆದು ಏನಾದರೂ ಬ್ರಷ್ ಮಾಡ್ಬೇಕಾದ್ರೆ ಹೋಗ್ಬಿಟ್ರೆ ಮತ್ತೆ ನಾವು ಬೇರೆದನ್ನು ಹಾಕ್ಕೋಬೋದು. ಅಂದರೆ ನಾವೇ ಸ್ಟಿಚ್ ಮಾಡಿ ಈ ಪೈಪಿಗೆ ಸೇರಿಸ್ಕೋಬೋದು. ನೋಡಿ, ಈ ಥರ ಸೆಟ್ ಆದಮೇಲೆ ಇದಕ್ಕೆ ಇದು ಕವರು ಮೇಲೆ ಹಾಕುವಂಥದ್ದು. ನಾವು ತೋರಿಸೋದಕ್ಕೆ ಅಂತೇಳಿ ಸೆಟ್ ಮಾಡಿ ತೋರಿಸ್ತಾ ಇದ್ದಾರೆ. ಹತ್ತತ್ರ ಇದರಲ್ಲಿ 4 ಸ್ಟೆಪ್ಸ್ ಇರುತ್ತೆ. ನಾವು ಬೇಕು ಅಂದರೆ ಕೆಳಗಡೆ ಸ್ಟೆಪ್ಪಿಗೆ ಕವರ್ನ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಬಿಟ್ಕೋಬೋದು. ನಮ್ಮ ಮನೇಲಿ ಇತ್ತಲ್ಲ ಅಂತೇಳಿ ಅಲ್ಲೊಂದು ಇಲ್ಲೊಂದು ಹೋಗುತ್ತೆ ಇಟ್ಟರೆ ಅಂತೇಳಿ ಈ ಥರ ಒಂದೇ ಸರಿ
ಆ್ಯಡ್ ಆ್ಯಡ್ ಮಾಡಿ ಜಾಯಿಂಟ್ ಮಾಡಿದ್ದಾರೆ ನೋಡಿ. ಸೈಡಲ್ಲಿ ಪಾಕೆಟ್ಸ್ ಕೂಡ ಇದ್ದಾವೆ. 1 2 3 4 ಸ್ಟೆಪ್ಸ್ ಬಂದಿದೆ. ಈ ಮಧ್ಯದಲ್ಲಿರೋ ಬಟ್ಟೆಗೆ ಜಾಸ್ತಿ ನೀರು ಹಾಕಿದಷ್ಟು ಹೋಗ್ಬಿಡುತ್ತೆ ನೋಡಿ. ನಾನು ಅದನ್ನು ತೊಗೊಂಬಂದು ಇಲ್ಲಿ ಫೋಟಿಕದಲ್ಲಿ ಈ ಪ್ಲೇಸಲ್ಲಿ ಇಟ್ಟಿದ್ದೀನಿ. ತುಂಬ ವೆಯ್ಟ್ ಇರೋ ಶೂಸ್ ಎಲ್ಲ ಹಾಕಿದ್ರೆ ಸ್ವಲ್ಪ ತಡೆಯಲ್ಲ ಅದು. ಹೊಸದಲ್ವಾ, ನನ್ನ ಮಗಳಿಗೊಂಥರ ಕ್ಯೂರಿಯಾಸಿಟಿ ಯಾವ ರೀತಿ ಇಡೋದು ಏನು ಅಂತೇಳಿ. ಹಾಗಾಗಿ ಅವಳು ನೋಡ್ತಾನೆ ಇದ್ಲು ಪದೇ ಪದೇ. ಅದನ್ನು ಮೇಲ್ಗಡೆ ನಾವು ಮುಂದೆಗಡೆ ಇರೋ ಕವರ್ನ ಮೇಲ್ಗಡೆ ಎತ್ತಾಕೋದು, ಅದನ್ನು ರೋಲ್ ಮಾಡಿ ಇಡೋದಕ್ಕೂ ಕೂಡ ಈ ಥರ ಸ್ಲಿಪ್ಸ್ ಕೊಟ್ಟಿದ್ದಾರೆ ನೋಡಿ. ಅವಳು ಒಂದೊಂದೇ ಜೊತೆ ಸ್ಲಿಪ್ಪರ್ಸ್ನ ತಂದು ಜೋಡಿಸ್ತಾ ಇದ್ದಾಳೆ. ಅವ್ರ ಅಪ್ಪಂದೆಲ್ಲ ಒಂದು ಸ್ಟೆಪ್ ಇಡ್ತಿದ್ದಾಳೆ. ನಾವು ಇನ್ನೊಂದು ಸ್ಲಿಪ್ಪರ್ ಸ್ಟ್ಯಾಂಡ್ನ ಕೆಳಗಡೆನೇ ಇಟ್ಕೊಂಡಿದ್ದೀವಿ, ಡೈಲಿ ವೇರ್ ಸ್ಲಿಪ್ಪರ್ಸ್ ಎಲ್ಲ ಹಾಕಿ ಇಡೋದಕ್ಕೆ ಅಂಥೇಳಿ. ಶೂಸ್ಗಳನ್ನೆಲ್ಲ ಸ್ವಲ್ಪ ಕೆಳಗಡೆ ಇಟ್ಟರೆ ನಾಯಿಗಳೆಲ್ಲ ಎತ್ಕೊಂಡು ಹೋಗ್ಬಿಡ್ತಾ ಇದ್ವು ಅಂತ ಹೇಳಿಬಿಟ್ಟು, ಶಾಕ್ಸ್ ಎಲ್ಲ ಮಿಸ್ ಆಗ್ತಿತ್ತು ಅಂಥೇಳಿ ಶೂಸ್ನ ಮೇಲ್ಗಡೆ ತಂದು ಇಟ್ಕೋತಿದ್ದಾರೆ. ಈ ಥರದೊಂದು ಸ್ಲಿಪ್ಪರ್ ಸ್ಟ್ಯಾಂಡ್ ಅವಶ್ಯಕತೆ ಇತ್ತು. ನಾನು ಕೇಳಿದ್ರೆ ಇದಕ್ಕೆ ರೇಟಿಂಗ್ ಏನಪ್ಪ ಕೊಡ್ಬೋದು ಅಂತ ಹೇಳಿದ್ರೆ, ಇದು ತುಂಬ ಎಕ್ಸ್ಪೆನ್ಸಿವ್ ಏನಲ್ಲ, 350 ರೂಪೀಸ್ ಅಷ್ಟೇ ನಾನು ಪೇ ಮಾಡಿರೋದು. ನಾನು ಕೊಟ್ಟಿರೋ ದುಡ್ಡಿಗೆ ಪರವಾಗಿಲ್ಲ ಅನ್ನಿಸ್ತು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.